ಇಂಡಿಗೋ ಏರ್ಲೈನ್ಸ್ ನ ವಿಮಾನಗಳು ಯಾವುದು ಕೂಡ ಹಾರಾಟ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ 4 ದಿನಗಳಿಂದ ಇದೇ ಪರಿಸ್ಥಿತಿ. ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇದೆ. ವಿಮಾನ ಪ್ರಯಾಣಿಕರಿಗೆ 4 ದಿನಗಳಿಂದ ಕಿರಿಕಿರಿ, ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಿಗೆ ತೊಂದರೆ ಆಗ್ತಾ ಇದೆ. ಎಮರ್ಜೆನ್ಸಿ ಆಗಿ ಹೋಗಬೇಕು ಅಂತ ಹೇಳಿ ಫ್ಲೈಟ್ ಬುಕ್ ಮಾಡಿಕೊಂಡ್ರೆ ಆ ಟಿಕೆಟ್ ಬುಕ್ ಮಾಡ್ಕೊಂಡು ಕೆಲವರು 1 ತಿಂಗಳಿಂದ ಕಾಯ್ತಾ ಇದ್ದಾರೆ. ಆದ್ರೆ ಇದೀಗ ಇಂಡಿಗೋ ಏರ್ಲೈನ್ಸ್ನ ಈ ಒಂದು ಸಿಬ್ಬಂದಿಗಳ ಕೊರತೆಯಿಂದಾಗಿ ಈಗ ಇಂತಹ ಒಂದು ಸಮಸ್ಯೆ ತಲೆದೋರಿದೆ. 550ಕ್ಕೂ ಅಧಿಕ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದ್ದು ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ಪರದಾಟವನ್ನ ಮಾಡ್ತಿದ್ದಾರೆ. ಸಿಬ್ಬಂದಿಯ ಜೊತೆಗೆ ಪ್ರಯಾಣಿಕರು ವಾಗ್ವಾದವನ್ನ ಮಾಡ್ತಾ ಇದ್ದಾರೆ. ಚಂಡೀಗಢದ ಏರ್ಪೋರ್ಟ್ನಲ್ಲೂ ಕೂಡ ಕನ್ನಡಿಗರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಚಂಡೀಗಢದಿಂದ ಬೆಂಗಳೂರಿಗೆ ಬರಬೇಕಾಗಿತ್ತು. ಆದರೆ ಬೆಂಗಳೂರಿಗೆ ಬರಬೇಕಾಗಿದ್ದಂತಹ 20ಕ್ಕೂ ಅಧಿಕ ಕನ್ನಡಿಗರು ಏರ್ಪೋರ್ಟ್ನಲ್ಲೇ ಈಗ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಇಂಡಿಗೋ ಸಂಸ್ಥೆಯ ವಿರುದ್ಧ ಪ್ರಯಾಣಿಕರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. 550ಕ್ಕೂ ಹೆಚ್ಚು ಫ್ಲೈಟ್ನ ಸಂಚಾರದಲ್ಲಿ ವ್ಯತ್ಯಯ ಆಗಿರೋದು ಇದೀಗ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಇಂಡಿಗೋ ಏರ್ಲೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಯಾಣಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನುಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನುಕುಮಾರ್, ಈಗಾಗಲೇ 4 ದಿನಗಳಿಂದ ಇಂಡಿಗೋ ಏರ್ಲೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾರು ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡಿದ್ರು ಎಲ್ಲರೂ ಕೂಡ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಸಂಸ್ಥೆ ಏನ್ ಹೇಳ್ತಾ ಇದೆ? ಇದೀಗ ಕನ್ನಡಿಗರು ಚಂಡೀಗಢದಲ್ಲಿ ಯಾವ ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ? ಎಸ್ ನವಿತಾ ಜೈನು, ಈಗ 4ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಏನು ತಾಂತ್ರಿಕ ಸಮಸ್ಯೆಯಿಂದಾಗಿ ಇಂಡಿಗೋ ಏರ್ಲೈನ್ಸ್ ನಲ್ಲಿ ಸಾಕಷ್ಟು ವಿಳಂಬ ಆಗ್ತಿದೆ. ಹಾಗಾಗಿ ಇಡೀ ಇಂಡಿಗೋ ಏರ್ಲೈನ್ಸ್ ನಿಂದ 500ಕ್ಕೂ ಹೆಚ್ಚು ವಿಮಾನಗಳು ಈಗಾಗಲೇ ರದ್ದಾಗಿರುವಂಥದ್ದು. ಬೆಂಗಳೂರಿನಿಂದ ಸುಮಾರು 200ಕ್ಕೂ ಹೆಚ್ಚು ವಿಮಾನಗಳು ಈಗಾಗಲೇ ರದ್ದಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಂಗಡವಾಗಿ ಬುಕ್ ಮಾಡ್ಕೊಂಡಿದ್ದಂತಹ ಪ್ರಯಾಣಿಕರಿಗೆ ಏರ್ಪೋರ್ಟ್ ನಲ್ಲಿ ಬಂದು ಏನು ಟಿಕೆಟ್ ನ ವಾಪಸ್ಸು ಟಿಕೆಟ್ ನ ರದ್ದು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಟಿಕೆಟ್ ನ ರದ್ದು ಮಾಡಿದ್ರು ಕೂಡ ಹಣ ಕೂಡ ಈಗ 7 ದಿನಗಳ ನಂತರ ಹಣ ವಾಪಸ್ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ತುರ್ತು ಹೋಗ್ಬೇಕಾಗಿರುವಂಥವ್ರು ಬೇರೆ ಏರ್ಲೈನ್ಸ್ಗೆ ಹೋಗುವಂತ ಕೆಲಸಕ್ಕೂ ಮುಂದಾಗ್ತಿದ್ದಾರೆ. ಅದು ಕೂಡ ಸಾಕಷ್ಟು ಹೆಚ್ಚುವರಿ ಇರೋದ್ರಿಂದ ಏನು ಪ್ರಯಾಣಿಕರು ಸಾಕಷ್ಟು ಪರದಾಟ ಆಗ್ತಿದ್ದಾರೆ. ಅಂದ್ರೆ ಚಂಡೀಗಢದಲ್ಲೂ ಕೂಡ ಕನ್ನಡಿಗರು 20ಕ್ಕೂ ಹೆಚ್ಚು ಜನ ಪ್ರಯಾಣ ಬೆಳೆಸಿದ್ರು. ಅಲ್ಲೂ ಕೂಡ ಏರ್ಲೈನ್ಸ್ ನ ಸಮಸ್ಯೆ ಆಗಿರೋದ್ರಿಂದ ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಕನ್ನಡಿಗರು ಸಾಕಷ್ಟು ಪರದಾಟವನ್ನ ಆಗ್ತಿದ್ದಾರೆ. ಅಲ್ಲಿ ಏನು ಬೇರೆ ಏರ್ಲೈನ್ಸ್ ನ ಬಳಸ್ಕೊಂಡು ಬೆಂಗಳೂರಿಗೆ ಬರಬೇಕು ಅಂದ್ರೆ ಒಂದು ಟಿಕೆಟ್ಗೆ 20ರಿಂದ 40 ಸಾವಿರದವರೆಗೂ ಆಗ್ತಿದೆ. ನಾವು ಹೇಗೆ ಬರೋದು? ನಾವು ಒಂದು ಫ್ಯಾಮಿಲಿಯಲ್ಲಿ 4ರಿಂದ 5 ಜನ ಬಂದಿದ್ವಿ. ಲಕ್ಷಾಂತರ ರೂಪಾಯಿ ಏನು ಟಿಕೆಟ್ಗೆ ಸುರಿಬೇಕಾಗ್ತದೆ ಅಂತ ಅಳನ್ನು ಸಹ ತೋಡ್ಕೊಂತಿರುವಂಥದ್ದು. ಹಾಗಾಗಿ ಇಂಡಿಗೋ ಏರ್ಲೈನ್ ಸಮಸ್ಯೆಯಿಂದ ಸಾಕಷ್ಟು ಪ್ರಯಾಣಿಕರು ಈಗಾಗಲೇ ತೊಂದರೆಗೀಡಾಗಿರುವಂಥದ್ದು. ಈಗ ಸದ್ಯಕ್ಕೆ ಅಲ್ಲಿನ ಸಿಬ್ಬಂದಿಗಳು ಮತ್ತೆ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು 10ನೇ ತಾರೀಕುವರೆಗೂ ಇಂಡಿಗೋ ಏರ್ಲೈನ್ಸ್ ನಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತದೆ. 10ನೇ ತಾರೀಕಿನ ನಂತರ ಈ ಏರ್ಲೈನ್ಸ್ ನಲ್ಲಿ ಪ್ರಯಾಣ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾಹಿತಿ ಅಲ್ಲಿನ ಸಿಬ್ಬಂದಿಗಳು ಪ್ರಯಾಣಿಕರಿಗೆ ಕೊಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಲ್ಲಿವರೆಗೂ ಕೂಡ ಯಾರು ಕೂಡ ಬುಕ್ ಮಾಡ್ಕೊಂಬೇಡ್ರಿ ಅಂತ ನಿಟ್ಟಿನಲ್ಲಿ ಈಗ ಪ್ರಯಾಣಿಕರು ಕೂಡ ಸಾಕಷ್ಟು ಪ್ರಯಾಣಿಕರಲ್ಲಿ ಮನವಿಯನ್ನ ಮಾಡ್ತಿರುವಂಥದ್ದು ನವಿತಾ ಜೈನ್. ಈಗ ಆಲ್ರೆಡಿ ಯಾರು ಟಿಕೆಟ್ ಬುಕ್ ಮಾಡಿದಾರಲ್ಲ ಅವರ ಪರಿಸ್ಥಿತಿ ಏನು ಅಂತ? ನವಿತಾ ಜೈನ್, ಈಗ ಕೆಲವು ಪ್ರಯಾಣಿಕರಿಗೆ ಈಗಾಗಲೇ ಕ್ಯಾನ್ಸಲ್ ಮೆಸೇಜ್ ಬರ್ತಿದೆ. ಕ್ಯಾನ್ಸಲ್ ಮೆಸೇಜ್ ಬಂದಿರುವಂತವರು ಬಂದು ಇಲ್ಲಿ ಏರ್ಲೈನ್ಸ್ಗೆ ತಮ್ಮ ಟಿಕೆಟ್ ನ ತೋರಿಸಿ ಅದನ್ನ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಅವರು ಸಂದಾಯ ಮಾಡಿರುವಂತ ಹಣ 7 ದಿನಗಳ ನಂತರ ವಾಪಸ್ ಬರ್ತದೆ. ಹಾಗಾಗಿ ಕೆಲ ಪ್ರಯಾಣಿಕರು ಏನೋ ಇವತ್ತು ಬುಕ್ ಮಾಡ್ಕೊಂಡು ಮತ್ತೆ ಏನಾದ್ರು ನಾಳೆ ಸಿಗಬಹುದು ತುರ್ತು ಪರಿಸ್ಥಿತಿ ಅನ್ನುವಂಥವ್ರು 2 ಟಿಕೆಟ್ ನ ಬುಕ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಟಿಕೆಟ್ ನ ಹಣ ಕೂಡ ವೇಸ್ಟು, ಮತ್ತೆ ನಾಳೆ ಟಿಕೆಟ್ ನ ಹಣ ಕೂಡ 7 ದಿನಗಳ ನಂತರ ಬರೋದ್ರಿಂದ ಸಾಕಷ್ಟು ಹಣವನ್ನು ಕೂಡ ಈಗ ಪ್ರಯಾಣಿಕರು ಕಳ್ಕೊಂಡಿದ್ದಾರೆ. ಪ್ರಮುಖವಾಗಿ ಪ್ರಯಾಣಿಕರಲ್ಲಿ ಈ ಗೊಂದಲ ಇರುವಂತದ್ದು. ಅಂದ್ರೆ ಟಿಕೆಟ್ ನಾಳೆ ಕೂಡ ಬುಕ್ ಮಾಡ್ಕೊಂಡ್ರೆ ಹೋಗಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾಡ್ಕೊಂಡು ಕ್ಯಾನ್ಸಲ್ ಆಗಿರೋದು ನಾಳೆ ಕೂಡ ಬುಕ್ ಮಾಡ್ಕೊಂತಿರೋದ್ರಿಂದ ಸಾಕಷ್ಟು ಹಣ ವ್ಯಯ ಆಗ್ತಿದೆ. ಅದೇ ಸರದಿಯಲ್ಲಿ ಈಗ ಬಂದು ಏನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಕ್ಕೆ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಸಾಕಷ್ಟು ಪರದಾಟವನ್ನು ಅನುಭವಿಸಿರುವಂಥದ್ದು. ಹೀಗಾಗಿ ಏನೋ ಇಂಡಿಗೋ ಏರ್ಲೈನ್ಸ್ ಅಧಿಕೃತವಾಗಿ ಮಾಹಿತಿನ ಕೊಡೋವರೆಗೂ ಕೂಡ ಯಾರು ಒಳ್ಳೇದಾಗ್ತದೆ. ಮತ್ತೆ ಇಲ್ಲಿನ ಪ್ರಯಾಣಿಕರ ಪರದಾಟ ಕೂಡ ತಪ್ಪುವಂತ ನಿಟ್ಟಿನಲ್ಲಿ ಈಗ ಪ್ರಯಾಣಿಕರು ಕೂಡ ಸಾಕಷ್ಟು ಮನವಿಯನ್ನ ಮಾಡ್ತಿರುವಂತದ್ದು ನವಿತಾ ಜೈನ್. ಈಗ ಇಲ್ಲಿ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಕೂಡ ಸೇಮ್ ಸಿಚುವೇಶನ್ ಹಾಗೆ ಬರ್ತಾ ಇದ್ದಾರೆ ಪ್ರಯಾಣಿಕರು ಕೂಡ. ಈಗ ಒಂದು ಆಲ್ಮೋಸ್ಟ್ ಮೊನ್ನೆಯಿಂದ ಒಂಚೂರು ಮಾಹಿತಿಗಳು ಸಿಗ್ತಾ ಇದೆ, ಬಟ್ ಆ ಜನ ಬರ್ತಾನೆ ಇದ್ದಾರಾ ಹೇಗೆ? ನವಿತಾ ಜೈನ್, ಬೆಳಿಗ್ಗೆ 6 ಗಂಟೆಯಿಂದಲೂ ಸಹ ಸರದಿ ಸಾಲಿನಲ್ಲಿ ನಿಂತಿರುವಂತದ್ದು. ನಿನ್ನೆ ಏನು ಮದುವೆ ಇದೆ, 100ಕ್ಕೂ ಹೆಚ್ಚು ಜನ ನಾವು ಇವತ್ತು
ಚಂಡೀಗಢಕ್ಕೆ ಹೋಗ್ಬೇಕಾಗಿತ್ತು. ವಧುವಿನ ಕಡೆಯವರು ಅಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. 7 ಗಂಟೆಗೆ ಏರ್ಲೈನ್ಸ್ ಕ್ಲಿಯರ್ ಆಗ್ಬೋದು ಅನ್ನೋ ಭರವಸೆಯನ್ನ ನಿನ್ನೆ ನೀಡಿದ್ರಂತೆ. ಹಾಗಾಗಿ ಒಂದೇ ಕುಟುಂಬಸ್ಥರು ಕೂಡ ಸಾಕಷ್ಟು ನಿನ್ನೆ ಬಂದು ಇಲ್ಲಿ ಅಳಲನ್ನು ತೋಡ್ಕೊಂಡ್ರು. ಅದೇ ರೀತಿ ಈಗ ಬೆಳಿಗ್ಗೆನೂ ಸಹ ಸಾಕಷ್ಟು ಜನ ಇಲ್ಲಿ ಏರ್ಪೋರ್ಟ್ ನಲ್ಲಿ ಇನ್ನು ಕಾಲ ಕಳಿತಿರುವಂತದ್ದು. ಅಂದ್ರೆ ಏನಾದ್ರು ಬುಕಿಂಗ್ ಆಗ್ಬೋದಾ ಅಥವಾ ಬೇರೆ ಕಡೆ ಏನಾದ್ರು ವ್ಯವಸ್ಥೆ ಆಗ್ತದಾ, ಆಲ್ಟರ್ನೇಟ್ ಇಂಡಿಗೋ ಏನಾದ್ರು ಬೇರೆ ವಿಮಾನಗಳ ವ್ಯವಸ್ಥೆ ಮಾಡ್ಕೊಡ್ತಾರ ಅನ್ನೋ ನಿಟ್ಟಿನಲ್ಲಿ ಈಗ ಎಲ್ಲರೂ ಕೂಡ ಕಾದು ಕುಳಿತಿರುವಂತದ್ದು ನವಿತಾ ಜೈನ್. ಈಗ ಕೆಲವು ಕಡೆಗಳಲ್ಲಿ ಎಮರ್ಜೆನ್ಸಿ ಹೋಗುವಂಥವ್ರು ಇದ್ದಂತಹ ಸಂದರ್ಭದಲ್ಲಿ ಬೇರೆ ಫ್ಲೈಟ್ನ ಅಥವಾ ಏರ್ಲೈನ್ಸ್ಗಳ ಟಿಕೆಟ್ ಬುಕ್ ಮಾಡೋಕೆ ಹೋದ ಕೂಡ ಇಮ್ಮಿಡಿಯೇಟ್ ಆಗಿ ಮಾಡೋದಕ್ಕೆ ಸಾಕಷ್ಟು ಹಣ ಎಕ್ಸ್ಟ್ರಾ ಹಣವನ್ನು ಕೂಡ ಪೇ ಮಾಡಬೇಕಾಗತ್ತೆ ಅಂತ ಹೇಳಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕ್ಯಾನ್ಸಲ್ ಮಾಡಿದ್ರು ಕೂಡ ಇವರ ಅಮೌಂಟೇ 7 days ಆಫ್ಟರ್ ಬರೋದು ಅಂತ ಆದರೆ ಈಗ ಅದನ್ನು ಮಾಡೋದಕ್ಕೆ ಕೂಡ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಿಬ್ಬಂದಿಗಳ ಬಳಿ ಜನರ ಮಾಹಿತಿ ಕೇಳಿದಾಗ ಏನು ಹೇಳ್ತಿದ್ದಾರೆ, ಜೊತೆಗೆ ಸಿಬ್ಬಂದಿಗಳು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ಯಾಕಂದರೆ ಅವರಿಗೂ ಕೂಡ ಈ ಒಂದು ಟೆನ್ಷನ್ ಇದು, ಏಕೆಂದರೆ ಏರ್ಲೈನ್ಸ್ನವರು ಏನು ಹೇಳ್ತಿದ್ದಾರೆ ಏನು ಅನ್ನೋದು ಜನರು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಅಂತ ಹೇಳಿ. ನವಿತಾ ಜೈನ್, ಏನಂದ್ರೆ ಈಗ ಅವರು ಬಂದಿರುವಂತ ಪ್ರಯಾಣಿಕರಿಗೆ ಇಲ್ಲಿ ಕೆಲವೊಂದು ಸದ್ಯದಷ್ಟು ಅಂದ್ರೆ ಪ್ರಾಥಮಿಕ ಮಾಹಿತಿ ಮಾತ್ರ ಸಿಗ್ತಾ ಇದಾವೆ. ಎಲ್ಲಾ ರೀತಿಯ ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ. ಪ್ರಮುಖವಾಗಿ ಇಂಡಿಗೋ ಕಸ್ಟಮರ್ ಕೇರ್ ಏನಿದೆ ಆ ಕೇರ್ ಕೂಡ ಅಂದ್ರೆ ಸಂಪರ್ಕಕ್ಕೆ ಸಿಗ್ತಿಲ್ಲ, ಯಾರು ಕೂಡ ಕರೆಗಳನ್ನು ಸ್ವೀಕರಿಸಿಲ್ಲ. ಹಾಗಾಗಿ ಪ್ರಯಾಣಿಕರು ಮನೆಯಲ್ಲೇ ಕುಳಿತು ಇದರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳೋದು ಕಷ್ಟ ಆಗ್ತಿದೆ. ಹಾಗಾಗಿ ಪ್ರಯಾಣಿಕರು ನೇರವಾಗಿ ಏರ್ಪೋರ್ಟ್ಗೆ ಬರಬೇಕಾಗ್ತದೆ. ನಂತರ ಏನೋ ಇಲ್ಲಿ ಇಂಡಿಗೋ ಸಂಸ್ಥೆಗೆ ಕಡಿಮೆ ದರದಲ್ಲಿ ಟಿಕೆಟ್ನ ಬುಕ್ ಮಾಡ್ಕೋತಾರೆ. ಈಗ ಸಡನ್ ಆಗಿ ಬುಕ್ ಮಾಡ್ಕೊಬೇಕು ಅಂದ್ರೆ 20,000 ಇಂದ 30,000 ಬೇರೆ ಏರ್ಲೈನ್ಸ್ಗೆ ಆಗ್ತದೆ. ಹಾಗಾಗಿ ಸಾಕಷ್ಟು ಹಣವನ್ನ ಕಳೆದುಕೊಳ್ಳುವಂತ ಸಮಸ್ಯೆ ಆಗ್ತದೆ. ಮತ್ತೆ ಈಗ ಸಡನ್ ಆಗಿ ಹಣವನ್ನು ಹೊಂದಿಸಕ್ಕೂ ಕೂಡ ಸಾಕಷ್ಟು ಜನರಿಗೆ ಕಷ್ಟ ಆಗ್ತದೆ. ಈಗ ಪ್ರಮುಖವಾಗಿ ಬಿಸ್ನೆಸ್ ಅಂತ ಇರುವಂತವ್ರು ಆ ಕ್ಷಣಕ್ಕೆ ಏನೋ ಬೇಕಾದ್ರೆ ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಆಗ್ತಿರುವಂತದ್ದು. ಪ್ರಮುಖವಾಗಿ 7,000 ರಿಂದ 10,000 ಟಿಕೆಟ್ ಇದೆ ಇಂಡಿಗೋದಲ್ಲಿ. ಆದ್ರೆ ಬೇರೆ ಏರ್ಲೈನ್ಸ್ಗೆ 20,000 ಇಂದ 30,000 ಆಗೋದ್ರಿಂದ ಈಗಾಗಲೇ ಹಣವನ್ನ 7 ದಿನ ಆಗೋವರೆಗೂ ಕಾಯ್ತಾ ಇರುವಂತದ್ದು. ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ಗೂ ಕೂಡ ಹಣವನ್ನ ಹೊಂದಿಸಬೇಕಾದಂತ ಪರಿಸ್ಥಿತಿಗೆ ಜನ ಇರೋದ್ರಿಂದ ಸಾಕಷ್ಟು ಗೊಂದಲದಲ್ಲಿ ಈಗ ಏರ್ಪೋರ್ಟ್ ನಲ್ಲೇ ಕಾಲ ಕಳೀತಿದ್ರೆ, ಅಂದ್ರೆ ನಮಗೆ ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡ್ಕೊಡ್ತಾರ ಅಂತ. ಆದ್ರೆ ಇದುವರೆಗೂ ಕೂಡ ಇಂಡಿಗೋ ಏರ್ಲೈನ್ಸ್ ಯಾವುದೇ ರೀತಿಯ ಸಂಪರ್ಕಕ್ಕೂ ಸಿಲುಕ್ತಿಲ್ಲ, ಮತ್ತೆ ಕ್ಲಿಯರ್ ಕಟ್ ಆದಂತ ಒಂದು ಹೇಳಿಕೆಯನ್ನು ಕೂಡ ಇದುವರೆಗೂ ನೀಡ್ತಾ ಇಲ್ಲ ಅಂತ ಅದು ನವಿತಾ ಜೈನ್. ಓಕೆ, ಈಗ ಈ ರೀತಿಯಂತಹ ಸಮಸ್ಯೆ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ಜನರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವ್ರ ಜೊತೆಗೆ 10ನೇ ತಾರೀಕಿನವರೆಗೂ ಹೀಗೆ ಅಂತ ಹೇಳಿದ್ರೆ ಅಲ್ಲಿವರೆಗೂ ಇದ್ದಂಥವ್ರು ಕೂಡ ಈಗ ಟಿಕೆಟನ್ನು ಕ್ಯಾನ್ಸಲ್ ಮಾಡಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿ ಕೂಡ ಇದೆ ಇಲ್ಲಿ ಅಂತ ಹೇಳಿ. ನವಿತಾ ಜೈನ್, ಈಗ ಅಧಿಕೃತವಾಗಿ ಏರ್ಲೈನ್ಸ್ ಅವರು ಕೂಡ 10ನೇ ತಾರೀಕುವರೆಗೂ ಅನ್ನೋ ಮಾಹಿತಿಯನ್ನ ಇದುವರೆಗೂ ಬಿಟ್ಟಿಲ್ಲ. ಆದ್ರೆ ಅಲ್ಲಿ ಏರ್ಪೋರ್ಟ್ ನ ಒಳಭಾಗದಲ್ಲಿ ಸಿಲುಕಿರುವಂತ ಏನು ಪ್ರಯಾಣಿಕರು ಈ ಮಾತನ್ನ ಹೇಳ್ತಾ ಇರೋಂಥದ್ದು. ಅಂದ್ರೆ ಕೆಲ ಸಿಬ್ಬಂದಿಗಳು ಈಗ ನಮಗೆ ಮಾಹಿತಿ ನೀಡ್ತಾ ಇದ್ದಾರೆ, 10ನೇ ತಾರೀಕುವರೆಗೂ ಯಾರು ಬುಕ್ ಮಾಡ್ಕೊಂಡ್ಬಿಡ್ರಿ ಅನ್ನೋ ಮಾಹಿತಿಯನ್ನ ಅವರು ಕೊಡ್ತಾ ಇದ್ದಾರೆ. ಆದ್ರೆ ಅಧಿಕೃತವಾಗಿ ಏರ್ಲೈನ್ಸ್ ಅವರು ಯಾವುದೇ ಮಾಹಿತಿ ಕೊಡ್ತಿಲ್ಲ. ಹಾಗಾಗಿ ನೀವು ಕೂಡ ಇದು ಸಾಕಷ್ಟು ಗೊಂದಲಗಿದ್ದೀವಿ. ಏರ್ಲೈನ್ಸ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳಿರೋದ್ರಿಂದ ಯಾವುದೇ ಕ್ಲಿಯರ್ ಕಟ್ ಐಡಿಯಾ ಇಲ್ಲ. ಹಾಗಾಗಿ ನೀವು ಯಾರು ಕೂಡ 10ನೇ ತಾರೀಕುವರೆಗೂ ನೀವು ಟಿಕೆಟ್ ನ ಬುಕ್ ಮಾಡ್ಕೊಂಡ್ಬಿಡ್ರಿ ಅನ್ನೋಂತ ಏನೋ ತೊಂದರೆಯಲ್ಲಿ ಸಿಲುಕಿರುವಂತ ಪ್ರಯಾಣಿಕರು ಜನರಿಗೆ ಸಂದೇಶ ನೀಡ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಜನರು ಕೂಡ ಈಗ ಸಾಕಷ್ಟು ಗೊಂದಲಗಳಿವೆ. ಅಂದ್ರೆ ಇಂಡಿಗೋನೇ ಬುಕ್ ಮಾಡ್ಕೊಬೇಕಾ ಅಥವಾ ಬೇರೆ ಏರ್ಲೈನ್ಸ್ ಹೋದ್ರೆ ಯಾವ ರೀತಿ ಸಮಸ್ಯೆ ಆಗ್ತದೆ. ಈಗ ನಾವು 2-3 ಟಿಕೆಟ್ ನ ಬುಕ್ ಮಾಡ್ಕೊಂಡಿರುವಂತದ್ದು. ಕೆಲವರು ಪ್ರವಾಸಕ್ಕಾಗಿ ಫ್ಯಾಮಿಲಿಗಳೇ ಟ್ರಿಪ್ಗಳಿಗೆ ಹೋಗೋದಕ್ಕೆ 5-6 ಜನಕ್ಕೆ ಬುಕಿಂಗ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಹಣವನ್ನ ವಾಪಸ್ ತೆಗೆದುಕೊಳ್ಳೋದು ಹೇಗೆ, ಮತ್ತೆ ಅದು ಬಂದ ನಂತರ ನಾವು ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಅನ್ನೋಂತ ಗೊಂದಲದಲ್ಲಿ ಸಿಲುಕಿರುವಂತದ್ದು. ಹಾಗಾಗಿ ಬೆಳಗ್ಗೆನೂ ಸಹ ಏರ್ಪೋರ್ಟ್ಗೆ ಬಂದು ಏನೋ ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಕೊಳೋದಕ್ಕೆ ಮತ್ತೆ ಅಧಿಕೃತ ಮಾಹಿತಿಗಾಗಿ ಇಲ್ಲಿ ಕಾಯ್ತಾ ಇರುವಂತದ್ದು ನವಿತಾ ಜೈನ್. ಈಗ ಬೇರೆ ಪರ್ಯಾಯ ವ್ಯವಸ್ಥೆಗಳು ಏನಾದ್ರು ಕೆಲವೊಂದು ಅಂದ್ರೆ ಟೈಮ್ಗಳನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಆ ಒಂದು ವಿಮಾನಗಳಿಗೆ ಅವರನ್ನ ಕರ್ಕೊಂಡು ಹೋಗುವಂಥದ್ದು, ಆ ತರದ ಏನು ಪ್ರಯತ್ನಗಳು ಆಗ್ತಾ ಇಲ್ವಾ ಹೇಗೆ ಅಂತ ಹೇಳಿ? ಸದ್ಯಕ್ಕೆ ಆ ರೀತಿ ಯಾವುದೇ ವ್ಯವಸ್ಥೆಗಳಿಲ್ಲ ನವಿತಾ ಜೈನ್. ಯಾಕಂದ್ರೆ ಇಲ್ಲಿ ಏರ್ಲೈನ್ಸ್ ಸಿಬ್ಬಂದಿಗಳು ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕಸ್ಟಮರ್ ಕೇರ್ ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ. ಬರೀ ಏರ್ಪೋರ್ಟ್ ನ ಕೌಂಟರ್ಗಳಿರತಕ್ಕಂಥ ಸಿಬ್ಬಂದಿಗಳು ಮಾತ್ರ ಬಂದಂತ ಏನು ಪ್ರಯಾಣಿಕರ ಬಳಿ ಕ್ಯಾನ್ಸಲ್ ಮಾತ್ರ ಮಾಡ್ಕೊಡ್ತೀರಾ. ಅಂದ್ರೆ ಅವ್ರ ಅಧಿಕೃತ ಮಾಹಿತಿಗಳನ್ನು ಸಹ ಯಾರು ಇದುವರೆಗೂ ನೀಡ್ತಾ ಇಲ್ಲ. ಯಾಕೆ ಈ ರೀತಿ ಸಮಸ್ಯೆ ಆಯ್ತು, ಮತ್ತೆ ನೆಕ್ಸ್ಟ್ ಪರ್ಯಾಯ ಏನು ಅನ್ನೋದ್ರ ಬಗ್ಗೆನೂ ಕೂಡ ಅವರಲ್ಲಿ ಅಂದ್ರೆ ಸಿಬ್ಬಂದಿಗಳಲ್ಲಿ ಉತ್ತರ ಇಲ್ಲ. ಬಂದಂತ ಪ್ರಯಾಣಿಕರಿಗೆ ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಕೊಡೋದಷ್ಟೇ ಕೆಲಸ ಮಾಡ್ತಿದ್ರೆ ಹೊರತು ಪರ್ಯಾಯ ವ್ಯವಸ್ಥೆ ಆಗ್ಲಿ ಪರ್ಯಾಯ ಮಾರ್ಗ ಆಗ್ಲಿ ಕಂಡುಕೊಳ್ಳೋದಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ಪ್ರಯಾಣಿಕರು ಕೂಡ ಏನೋ ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಕೊಂಡು ನಾವು ಕಟ್ಟಿರೋಂತ ಹಣ ವಾಪಸ್ ಬಂದ್ರೆ ಸಾಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ಆದ್ರೆ ಬೇರೆ ನಾವು ಅನಿವಾರ್ಯವಾಗಿ ಹೋಗ್ಲೇಬೇಕು ಅನ್ನೋಂಥ ಜನರಿಗೆ ಯಾವುದೇ ನಿಖರ ಉತ್ತರ ಸಿಗ್ತಾ ಇಲ್ಲ ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಮನುಕುಮಾರ್ ಡೀಟೇಲ್ಸ್ಗೆ.